ಬೆಂಗಳೂರಿನಲ್ಲಿ ಆಟೋ ಡ್ರೈವರ್ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆಯನ್ನ ಠಾಣೆಗೆ ಪೊಲೀಸರು ಕರೆಸಿದ್ದಾರೆ. ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಸದ್ಯ ಲಭ್ಯ ಆಗ್ತಿರುವ ಮಾಹಿತಿ. ಬೆಳ್ಳಂದೂರು ಪೊಲೀಸರಿಂದ ಆ ಮಹಿಳೆ ಹಲ್ಲೆ ಮಾಡಿದ್ಲಲ್ಲ, ಪಾನ್ಪುರಿ ಮಿಶ್ರಾ ಅಂತ ಆಕೆಯ ಹೆಸರು. ಆಕೆಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಕೆ ಬಿಹಾರ ಮೂಲದವಳು ಅಂತ ಹೇಳಿ ತಿಳಿದು ಬಂದಿದೆ. ಪನ್ಪುರಿ ಮಿಶ್ರಾ ಸದ್ಯ ಪತಿಯೊಂದಿಗೆ ಬೆಂಗಳೂರಲ್ಲಿ ವಾಸ ಆಗಿದ್ದಾಳೆ ಅನ್ನೋ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಕನ್ನಡಿಗ ಆಟೋ ಡ್ರೈವರ್ ಲೋಕೇಶ್ ಮೇಲೆ ಈ ಮಹಿಳೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆಯನ್ನ ಮಾಡಿದ್ಲು. ಇದಕ್ಕೆ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು. ಬೆಳ್ಳಂದೂರು ಸರ್ಕಲ್ನಲ್ಲಿ ಹಾಡ ಹಗಲೇ ಹಿಂದಿ ವಾಲಿ ಮಹಿಳೆ ದರ್ಪವನ್ನ ತೋರಿದ್ಲು. ಸ್ಕೂಟರ್ಗೆ ಆಟೋ ಟಚ್ ಆಯಿತು ಅಂತ ಹೇಳಿ ಕಿರಿಕ್ ತೆಗೆದಂತಹ ಮಹಿಳೆ ಇದೀಗ ಪೊಲೀಸರ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾಳೆ. ಈ ಸಂಬಂಧ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಲಾಗಿತ್ತು. किसको पूछने का? किसको पूछने का? किसको पूछने का? बनाएगा वीडियो, बना वीडियो। हेलो, मारो मारो चलेगा मारो। वीडियो बनाएगा ना? क्यों? किसको पूछने का? किसको पूछने का? किससे पूछ के वीडियो? किसको पूछने का? बनाएगा वीडियो, बना वीडियो। हेलो, मारो मारो चलेगा मारो। वीडियो बनाएगा ना? बना रहे मारो। बना वीडियो। हाँ बना वीडियो, बना वीडियो। चल बना वीडियो, बना वीडियो। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಸುಚಿತ್ರ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಚಿತ್ರ, ಪದೇ ಪದೇ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗುವಂತ ಘಟನೆಗಳು ಮರುಕಳಿಸ್ತಾ ಇದೆ. ಬ್ಯಾಂಕಿನ ವಿಚಾರ ನಾವು ಇನ್ಸ್ಟೆನ್ಸ್ ಆಗಿ ತಗೊಂಡ್ರೆ ಆಕೆಯನ್ನ ಬರೀ ಸಸ್ಪೆಂಡ್ ಮಾಡಿದ್ದು ಅಥವಾ ಟ್ರಾನ್ಸ್ಫರ್ ಮಾಡಿದ್ದನ್ನು ನೋಡಿದ್ವಿ. ವಿಂಗ್ ಕಮಾಂಡರ್ ಮೇಲೆ ಕೇಸ್ ಆಯ್ತು. ಬಟ್ ಇವ್ರಿಗೆಲ್ಲ ಕಠಿಣ ಕ್ರಮದ ಅಗತ್ಯತೆ ಇದೆ ಅಂತ ಹೇಳಿ ಇಲ್ಲಿ ಸಾಬೀತಾಗ್ತಾ ಇದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಯಾವ ಹಂತದಲ್ಲಿದೆ ಈಗ? ಪ್ರಜ್ವಲ, ಏನಂತ ಹೇಳಿದ್ರೆ, ನಿನ್ನೆ ಸಂಜೆ ಸರಿಸುಮಾರು 4:30 ಸುಮಾರಿಗೆ ಬೆಳ್ಳಂದೂರು ಸಿಗ್ನಲ್ನಲ್ಲಿ ಆಟೋ ಚಾಲಕನ ಮೇಲೆ ಏನು ಪನ್ಪುರಿ ಮಿಶ್ರಾ ಅನ್ನೋ ಬಿಹಾರದ ಮೂಲದ ಮಹಿಳೆ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿರ್ತಾಳೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕ ಲೋಕೇಶ್ ಏನಿದ್ದಾರೆ ಅವರು ಜೊತೆಗೆ ಇನ್ನಷ್ಟು ಆಟೋ ಚಾಲಕರ ಸಂಗಡಿಗರು ಸೇರಿ ನಿನ್ನೆ ಸಂಜೆಯೂ ಕೂಡ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಈಕೆ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ರು. ಸದ್ಯ ಆಕೆಯನ್ನ ಪೊಲೀಸರು ಕೂಡ ಪೊಲೀಸ್ ಠಾಣೆಗೆ ಇಂದು ಕರೆತಂದು ವಿಚಾರಣೆಯನ್ನ ಕೂಡ ಮಾಡಿಸಿದ್ದಾರೆ. ಈ ಒಂದು ವಿಚಾರಣೆಯಲ್ಲಿ ಪೊಲೀಸರಿಗೆ ಆಕೆ ಮಾಹಿತಿಯನ್ನ ನೀಡಿರುವಂತದ್ದು, ನಾನು ಗರ್ಭಿಣಿಯಾಗಿದ್ದರಿಂದ ಆಸ್ಪತ್ರೆಗೆ ಹೋಗಿ ಬರುವಂತಹ ಸಮಯದಲ್ಲಿ ಈ ಘಟನೆ ಆಗಿದೆ. ಏನು ನನ್ನ ದ್ವಿಚಕ್ರ ವಾಹನಕ್ಕೆ ಆಟೋದನ್ನು ಡಿಕ್ಕಿ ಹೊಡಿತಾನೆ. ಆ ನಂತರ ಸಂದರ್ಭದಲ್ಲಿ ನಾನು ಆತನನ್ನ ಪ್ರಶ್ನೆಯನ್ನ ಮಾಡಿದೆ. ಆಗ ಆಟೋ ಚಾಲಕ ನನಗೆ ಏನು ಹಲ್ಲೆ ಮಾಡೋದಕ್ಕೆ ಬಂದ. ಆ ಸಮಯದಲ್ಲಿ ನಾನು ಆತನಿಗೆ ಚಪ್ಪಲಿಯಲ್ಲಿ ಹಲ್ಲೆ ಮಾಡಬೇಕಾಗಿತ್ತು ಅಂತ ಹೇಳಿ ಪೊಲೀಸರ ವಿಚಾರಣೆಯಲ್ಲಿ ತಿಳಿದು ಬಂದಿರುವಂತದ್ದು. ಒಟ್ಟಾರೆಯಾಗಿ ಈಕೆ ಮಹಿಳೆ ಅಥವಾ ಗರ್ಭಿಣಿ ಅನ್ನೋದು ಒಂದು ಕಾರಣ ಇರಬಹುದು, ಆದ್ರೆ ಈಕೆಗೆ ಕಾನೂನು ಕ್ರಮದಲ್ಲಿ ಏನು ತಕ್ಕ ಶಿಕ್ಷೆ ಆಗುತ್ತೆ ಆ ಒಂದು ಪೊಲೀಸರು ಈ ಎಲ್ಲ ತನಿಖೆಯನ್ನ ವಿಚಾರಣೆ ಮಾಡಿ ಕನ್ನಡಿಗರಿಗೆ ಒಂದು ನ್ಯಾಯವನ್ನ ಕೊಡಿಸಬೇಕಾಗಿದೆ. ಪ್ರಜ್ವಲ. ರೈಟ್ ಸುಚಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋರಾಟ ಮಾಡಬೇಕಾದಂತ ದುಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ಆ ಹಿಂದಿ ವಾಲಾಗಳು. ಕೆಲಸ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿರ್ತಾರೆ. ಅವ್ರಿರುವಂತಹ ನೆಲ, ಇಲ್ಲಿನ ಭಾಷೆ, ಇದು ಯಾವುದರ ಬಗ್ಗೆ ಅಭಿಮಾನ ಹಾಳಾಗೋಗ್ಲಿ, ಕನಿಷ್ಠ ಪಕ್ಷ ಗೌರವವೂ ಇಲ್ಲದಂತೆ ಈ ಹಿಂದಿ ವಾಲಾಗಳು ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿನ ಜನರ ಮೇಲೆ ತಮ್ಮ ದಬ್ಬಾಳಿಕೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆಲ್ಲ ಸರ್ಕಾರ ಒಂದು ಕಠಿಣವಾದಂತಹ ಕಾನೂನು ನಿಯಮವನ್ನ ರೂಪಿಸಬೇಕು. ಆವಾಗ ಮಾತ್ರ ಬರೀ ಕೇಸ್ ಮಾಡ್ತೀವಿ, ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಅನ್ನೋದಕ್ಕಿಂತ ಸರಿಯಾದ ಶಿಕ್ಷೆಗೆ ಇವ್ರನ್ನ ಒಳಪಡಿಸಿದಾಗ ಮಾತ್ರ ಇಂಥ ಘಟನೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗತ್ತೆ.